ಹಾಯ್ ಹಲೋ, ನೀವೆಲ್ಲರೂ ಹೇಗಿದ್ದೀರಾ? ನಾವಿವತ್ತು ರೋಸ್ಲ್ಯಾಂಡ್ ಅಕ್ವೇರಿಯಂ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ರೋಸ್ಲ್ಯಾಂಡ್ ಅಕ್ವೇರಿಯಮಲ್ಲಿ ಏನೇನಿದೆ ಅಂತ, ಮತ್ತು ಹಾಗೆ ಅಕ್ವೇರಿಯಂ ಓನರ್ ಹತ್ರ ಮಾತಾಡ್ಸೋಣ ಬನ್ನಿ. ಇವತ್ತು ನಮ್ಮ ಮುಂದೆ ಸುಪ್ರೀತ್ ಅವರು ಇದ್ದಾರೆ, ರೋಸ್ಲ್ಯಾಂಡ್ ಅಕ್ವೇರಿಯಂ ಓನರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಅಂಗಡಿ ನೋಡೋಕ್ಕೆ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಸೊ ಹೇಳಿ ಸರ್, ನಿಮ್ಮ ಅಂಗಡಿ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್, ನಮ್ಮ ಅಂಗಡಿ ಅಪೋಸಿಟ್ ಜಾರ್ಜ್ ಆಫೀಸ್ ಬರುತ್ತೆ, ನಿಯರ್ ಬೈ ಉತ್ತಮ್ ಸಾಗರ್. ಐ ಜಸ್ಟ್ ಗಿವ್ ಮೈ ನಂಬರ್ ಕೊಡ್ತೀನಿ, ಜಸ್ಟ್ ಟೆಕ್ಸ್ಟ್ ಮೀ, ಐ ಸೆಂಡ್ ಯು ದ ಲೊಕೇಶನ್. ಓಕೆ, ಸೊ ಲೊಕೇಶನ್ ಯಾವ್ದಾದ್ರು ಕನ್ಫ್ಯೂಸ್ ಆದರೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಲೊಕೇಶನ್ ಎಕ್ಸಾಕ್ಟಾಗಿ ಹೇಳ್ತಾರೆ. ಸೊ ನಿಮ್ಮ ಹತ್ರ ಯಾವ ರೀತಿ ಫಿಶಸ್ ಇದೆ ಸರ್? ಸರ್, ನಮ್ಮ ಹತ್ರ ಟ್ರಾಪಿಕಲ್ ಇದೆ, ಪ್ಲಾಂಟೆಡ್ ಇದೆ, ಲೈಕ್ ಮೇನ್ಲಿ ವಿ ಆರ್ ಇಂಟು ಚಿಕ್ಲಿಡ್ಸ್ ಅಂಡ್ ಮಲಾವಿಸ್. ಓಕೆ, ಅದು ಬಿಟ್ಟು ಮಾಸ್ಟರ್ ಕ್ಯಾಟಗರಿ ಸಿಗುತ್ತೆ. ಮರೈನ್ ಇಫ್ ಯು ಪ್ರೀ ಬುಕ್ ಇಟ್ ವಿಲ್ ಗೆಟ್ ಸರ್. ಓಕೆ. ಸೊ ಮತ್ತೆ ಇದು ಬರೀ ಸ್ಟೋರ್ ವಿಸಿಟಲ್ಲಿ ಮಾತ್ರ ತೊಗೊಳಕ್ಕೆ? ಸರ್, ವಿ ಕ್ಯಾನ್ ಸೆಂಡ್ ಥ್ರೂ ಪೋರ್ಟರ್, ಡುನ್ಸೋ ಸಮಥಿಂಗ್ ಲೈಕ್ ದಟ್. ಡುನ್ಸೋ ಹೋಗಿಲ್ಲ, ಪೋರ್ಟರ್ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಅದು ಬಿಟ್ಟರೆ ನೀವು ಅಕ್ವೇರಿಯಂ ಸೆಟಪ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ವಿ ಆರ್ ಮೇನ್ಲಿ ಡೂಯಿಂಗ್ ಫಾರ್ ಲೈಫ್ ಸ್ಕೇಪಿಂಗ್ ನಾವು ಮಾಡ್ತಿದ್ದೀವಿ. ಅದು ಬಿಟ್ಟು ಮರೈನ್ ಬೇಕಿದ್ರೆ ಮಾಡ್ತೀವಿ, ಥೀಮ್ ಬೇಸ್ಡ್ ಬೇಕಾ ಮಾಡ್ಕೊಡ್ತೀವಿ, ರಾಕ್ ಸೆಟಪ್ಸ್ ಮಾಡ್ಕೊಡ್ತೀವಿ. ಮೇನ್ಲಿ ವಿ ಆರ್ ಡೂಯಿಂಗ್ ಲೈಕ್ ಪಾಂಡ್ಸ್ ಮಾಡ್ತಾ ಇದ್ದೀವಿ, ಲ್ಯಾಂಡ್ಸ್ಕೇಪಿಂಗ್ ಕೂಡ ಮಾಡ್ತೀವಿ. ಜಸ್ಟ್ ಲೆಟ್ ಮಿ ನೋ ಸರ್. ಓಕೆ ಸರ್. ಸೊ ಇವಾಗ ಪ್ಲಾಂಟೆಡ್ ಸೆಟಪ್ ಪರ್ಟಿಕ್ಯುಲರ್ಲಿ ಕಸ್ಟಮರ್ ಮೈಂಡಲ್ಲಿ ಒಂಥರ ಇದೆ. ಹಾಂ ಸರ್, ಸೇಮ್ ಥೀಮ್ ವಿ ಕ್ಯಾನ್ ಡೂ ಇಟ್ ಸರ್. ಸೇಮ್ ರೆಸಿಪ್ರೋಕ್ ನಾವು ಮಾಡ್ಕೊಡ್ತೀವಿ. ಮತ್ತು ಪ್ರೈಸಸ್ ಎಲ್ಲ ಹೆಂಗೆ ಸರ್? ಡಿಸ್ಕೌಂಟ್ ಪ್ರೈಸಸ್ ಸರ್, ಇವಾಗ ವಿತಿನ್ 3-4 ಡೇಸಲ್ಲಿ ಬಂದರೆ 20% ಡಿಸ್ಕೌಂಟ್ ಕೊಡ್ತೀನಿ ಸರ್. ಓಕೆ, 20% ಡಿಸ್ಕೌಂಟಲ್ಲಿ ನಿಮಗೆ ಐಟಮ್ ಸಿಗ್ತಾ ಇದೆ. ಸೊ ಇಲ್ಲಿ ಆಕ್ಸೆಸರೀಸ್ ಕೂಡ A to Z ಇದೆಯಲ್ಲ ಸರ್? A to Z ಸಿಗುತ್ತೆ ಸರ್ ನಿಮಗೆ, ಯು ನೇಮ್ ಇಟ್ ವಿ ಹ್ಯಾವ್ ಇಟ್. ಓಕೆ. ಸೊ ಬಾನಸವಾಡಿ ಅಕ್ಕಪಕ್ಕ ಇರೋರು ಮತ್ತು ದೂರ ಇದ್ದರೂ ತೊಂದರೆ ಇಲ್ಲ, ನೀವು ಬನ್ನಿ. ನಿಮ್ಗೆ ಯಾವುದೇ ರೀತಿ ಆಕ್ಸೆಸರೀಸು ಇಲ್ಲ ಫಿಶಸ್ ಬೇಕಾದ್ರೂ ಸರ್ ಸಕ್ಕತ್ತಾಗಿರೋ ಪ್ರೈಸ್ ಮಾಡ್ಕೊಡ್ತಾರೆ. ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವಾಗ ನೀವು ನೋಡ್ತಾ ಇರೋದು ಏಂಜಲ್ ಫಿಶಸ್. ಈ ಫಿಶಸ್ ಹೆಸರು ಕೋಯ್ ಕಾರ್ಪ್ಸ್ ಅಂತ. ಮೋಸ್ಟ್ಲಿ ಪಾಂಡ್ಸ್ ಅಲ್ಲಿ ಹಾಕಿರ್ತಾರೆ. ಇದು ಒಂದು ಪ್ಲಾಂಟೆಡ್ ಸೆಟಪ್. ಇದರಲ್ಲಿ ನಿಮಗೆ ಡ್ರಿಫ್ಟ್ ವುಡ್, ಅನೂಬಿಯಸ್ ಎಲ್ಲ ನೋಡಕ್ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಇನ್ನೊಂದು ಪ್ಲಾಂಟೆಡ್ ಸೆಟಪ್. ಇದರಲ್ಲಿ ನಿಮಗೆ ವಾಟರ್ ಲಿಲ್ಲಿ ಮತ್ತೆ ಸಖತ್ತಾಗಿರೋ ಸ್ಕೇಪಿಂಗ್ ಮಾಡಿದ್ದಾರೆ. ಈ ಸೆಟಪ್ ಹೆಸರು ರಾಕ್ ಸ್ಕೇಪಿಂಗ್ ಅಂತ. ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರುತ್ತೆ ಇದು. ಇವಾಗ ನೀವು ನೋಡ್ತಿರೋದು ಆಸ್ಕರ್ಸ್. ಇದು ಪೆಟ್ ಡಾಗ್ಸ್ ತರಾನೇ ತುಂಬಾನೇ ಫ್ರೆಂಡ್ಲಿ ಆಗಿರುತ್ತೆ. ಇವಾಗ ನೀವು ನೋಡ್ತಿರೋದು ಆಫ್ರಿಕನ್ ಚಿಕ್ಲೆಟ್ಸ್. ಇವು ತುಂಬಾ ಅಗ್ರೆಸಿವ್ ಅಂದ್ಮೇಲೆ ಫ್ಲವರ್ ಅನ್ನ ಬಿಡಕ್ಕಾಗುತ್ತಾ? ಇವನ್ಗೆ ಎಷ್ಟು ಕೋಪ ಬರ್ತೀವೋ ಅಷ್ಟು ಚೆನ್ನಾಗಿ ಕಾಣ್ತಾನೆ. ಇವಾಗ ನೀವು ನೋಡ್ತಾ ಇರೋದು ಟೈಗರ್ ಬಾಬ್ಸ್. ಈ ಫಿಶಸ್ ಹೆಸರು ಸೀ ಏಂಜಲ್ ಅಂತ. ಇದು ಸೀ ವಾಟರ್ ಇಂದ ಫ್ರೆಶ್ ವಾಟರ್ಗೆ ಮೈಗ್ರೇಟ್ ಆಗಿರುತ್ತೆ. ಇದನ್ನು ತುಂಬಾನೇ ಫ್ರೆಂಡ್ಲಿ. ಇವಾಗ ನೀವು ನೋಡ್ತಾ ಇರೋದು ಪ್ಯಾರೆಟ್ ಫಿಶ್. ತುಂಬಾನೇ ಭಯ ಪಡುತ್ತೆ ಈ ಫಿಶ್. ಇವಾಗ ನೀವು ನೋಡ್ತಾ ಇರೋದು ಟೆಟ್ರಾ ವೆರೈಟಿ ಫಿಶಸ್. ಈ ಒಂದು ಫಿಶಸ್ ಚಿಕ್ಲೆಟ್ ವೆರೈಟಿಗೆ ಸೇರಿದ್ದು, ತುಂಬಾನೇ ಕಲರ್ಫುಲ್. ಇವಾಗ ನೀವು ನೋಡ್ತಾ ಇರೋದು ಗಪ್ಪೀಸು, ಎಲ್ಲರ ಫೇವ್ರೇಟ್. ಈ ಫಿಶಸ್ ಹೆಸರು ಗೌರಾಮೀಸ್ ಅಂತ. ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಟೈಗರ್ ಬಾಬ್ಸ್. ಇವಾಗ ನೀವು ನೋಡ್ತಾ ಇರೋದು ರೋಸಿ ಬಾಬ್ಸ್ ಅಂತ. ಅಷ್ಟೇ ಅಲ್ಲ, ಇಲ್ಲಿ ವಾಸ್ತು ಪ್ಲಾಂಟ್ಸ್ ಕೂಡ ಇದೆ. ಫಿಶ್ ಟ್ಯಾಂಕ್ ಬೇಕಾಗಿರೋ ಎಲ್ಲಾ ಟೈಪ್ಸ್ ಆಫ್ ಸ್ಟೋನ್ಸ್ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ನೀವು ಪಿಕ್ ಮಾಡ್ಕೋಬಹುದು. ಡೆಕೋರೇಟಿವ್ಸ್ ಅಲ್ಲಿ ವೆರೈಟೀಸ್ ಒಂದಲ್ಲ ಎರಡಲ್ಲ, ತುಂಬಾನೇ ವೆರೈಟೀಸ್ ಅವೈಲೇಬಲ್ ಇದೆ ಇವ್ರ ಹತ್ರ. ಅಷ್ಟೇ ಅಲ್ಲ, ಒಂದು ಅಕ್ವೇರಿಯಂ ಸೆಟಪ್ಗೆ ಬೇಕಾಗಿರೋ ಎಲ್ಲಾ ರೀತಿ ಆಕ್ಸೆಸರೀಸ್ ಇಲ್ಲಿ ಸಿಗ್ಬಿಡುತ್ತೆ ಎಲ್ಲಾ ಬ್ರ್ಯಾಂಡ್ಸ್ ಅಲ್ಲಿ. ಫಿಶ್ ಟ್ಯಾಂಕ್ಸ್ ಕೂಡ ಅಷ್ಟೇ, ನಿಮ್ಗೆ ಯಾವುದೇ ಸೈಜ್ ಬೇಕಂದ್ರೂ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್, ಸ್ಯಾಂಡ್ ಎಲ್ಲಾನು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅಷ್ಟೇ ಅಲ್ಲ, ಪ್ಲಾಂಟೆಡ್ ಸೆಟಪ್ ಬೇಕಾಗಿರೋ ಸಾಯಿಲ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ರೋಸ್ಲ್ಯಾಂಡ್ ಅಕ್ವೇರಿಯಂ ಅಲ್ಲಿ ತುಂಬಾನೇ ಫಿಶಸ್ ಮತ್ತೆ ಆಕ್ಸೆಸರೀಸ್ ಅವೈಲೇಬಲ್ ಇದೆ. ಸೊ ಬೇಕಾಗಿರೋರು ಬಂದು ಚೆಕ್ ಮಾಡ್ಕೋಬಹುದು. ಇದು ಬಾನಸವಾಡಿಯಲ್ಲಿ ಲೊಕೇಟ್ ಆಗಿದೆ. ಅಷ್ಟೇ ಅಲ್ಲ, ಇವ್ರ ಪ್ಲಾಂಟೆಡ್ ಸೆಟಪ್ ಇಂದ ಯಾವುದೇ ರೀತಿ ಸೆಟಪ್ ಬೇಕಂದ್ರೂ ಮಾಡ್ಕೊಡ್ತಾರೆ. ಹಾಗೆ ಇವ್ರ ಹತ್ರ ಪ್ಲಾಂಟ್ಸ್ ಕೂಡ ಅವೈಲೇಬಲ್ ಇದೆ. CO2, ನಾನ್ CO2 ಯಾವ್ದು ಬೇಕೋ ನಿಮಗೆ ಸಿಗ್ಬಿಡುತ್ತೆ ಇಲ್ಲಿ.